ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾವಿವತ್ತು ಗದ್ದೆ ಕುಯ್ಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಆದರೆ ಗದ್ದೆ ಕುಯ್ಲು ಅಂತಂದರೆ ಪೂರ್ತಿ ಕುಯ್ಯಲ್ಲ, ನಾವು ಮಿಷಿನಲ್ಲಿ ಕುಯ್ಸ್ತೀವಿ. ಅದರಿಂದ ಸೈಡ್ ಕುದ್ರೆ ಸಾಕು. ಒಂದು ಎಕರೆ ಗದ್ದೆ ಕುಯ್ಯೋಕ್ಕೆ 15,000 ಹೇಳಿದ್ರು. ಹಾಗಾಗಿ ನಾವು ಮಿಷಿನಲ್ಲಿ ಕುಯ್ಸೋಣ ಅಂತ ಅಂದ್ಬಿಟ್ಟು ಮಿಷಿನ್ಗೆ ಹೇಳಿದ್ದೀವಿ. ಅದು ಬಂದು 2 ಗಂಟೆ ಅಷ್ಟಲ್ಲೆಲ್ಲ ಕುಯ್ದಾಗುತ್ತೆ. ನಮ್ಮದು ಒಂದು 3/4 ಎಕರೆ ಇದೆ ಅಷ್ಟೇ. ನಾವು ಒಂದು 3ರಿಂದ 4 ತೆಂಡೆಯಷ್ಟು ಭತ್ತನ ಗದ್ದೆ ಸುತ್ತ ಕುಯ್ಕೊಂಡು ಹೋದರೆ ಅದು ಗದ್ದೆ ಒಳಗಡೆ ಇಳಿದು ಭತ್ತನ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಗದ್ದೆ ಸುತ್ತ ಭತ್ತನ ಕುಯ್ತಾ ಇದ್ದೀವಿ. ಆಳುಗಳಿಗೆ ಹೇಳಿದ್ವಿ, 2 ಆಳಿಗೆ. ಅವರು ಇವತ್ತು ಬರಲ್ಲ, ನಾಳೆ ಬರ್ತೀವಿ ಅಂತಂದರು. ನಾಳೆ ನಾಡಿದ್ದು ಅನ್ನೋಕೆ ಹೋದರೆ ಫ್ರೆಂಡ್ಸ್ ಭತ್ತ ಎಲ್ಲ ಕಡ್ಗೋಗುತ್ತೆ, ಅಂದರೆ ಜಾಸ್ತಿ ಒಣಗೋಗುತ್ತೆ. ಹಾಗಾಗಿ ನಾವೇ ಮನ್ಸು ಮಾಡಿ ಕುಯ್ದಕಣ ಅಂತ ಅಂದ್ಬಿಟ್ಟು ನಾನು, ನಮ್ಮಮ್ಮ, ನನ್ನ ಮಗ, ನಮ್ಮ ಯಜಮಾನ್ರು ಇಷ್ಟು ಜನ ಕುಯ್ತಾ ಇದ್ದೀವಿ. ಒಂದು ಗಂಡಾಳಿಗೆ ಮಧ್ಯಾಹ್ನವರೆಗೂ ಕೆಲಸ ಮಾಡಿದ್ರೆ 600 ರೂಪಾಯಿ. ನಮ್ಮೂರಲ್ಲಿ ಬೇರೆ ಕಡೆ ಹೇಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಇಬ್ಬರಿಗೆ ಹೇಳಿದ್ವಿ, ಇಬ್ಬರು ಕೈ ಕೊಟ್ಟರು. ಇವಾಗ ನಾವೇ ಮನ್ಸು ಮಾಡಿ ಕುಯ್ದಾಕಿದ್ದಕ್ಕೆ ಇವಾಗ 1200 ರೂಪಾಯಿ ಉಳಿಸಿದ್ವಿ. ಮಧ್ಯಾಹ್ನ ಅಷ್ಟರೊಳಗೆ 2 ಜನಕ್ಕೆ 1200 ರೂಪಾಯಿ ಕೊಡಬೇಕಾಗಿತ್ತು. ಇವಾಗ ನಾವೇ ಉಳಿಸ್ಬಿಟ್ವಿ ಫ್ರೆಂಡ್ಸ್. ಇವಾಗ ಇದು ಕುಯ್ದಾದ್ಮೇಲೆ ಫೋನ್ ಮಾಡಿದ್ರೆ ಸಾಕು, ಅವರು ಮಿಷಿನ್ ತಂದು ಎಲ್ಲನೂ ಕಟ್ ಮಾಡ್ತಾರೆ. ಆಮೇಲೆ ನಾವು ಇನ್ನೊಂದು 4-5 ದಿನ ಬಿಟ್ಕೊಂಡು ಆಳುಗಳಿಗೆ ಹೇಳ್ಕೊಂಡು ಹೊರೆ ಮಾಡ್ಕೋಬೇಕು. ಇವಯ್ಯ ನಮ್ಮೂರವ್ರೆ, ಅಲ್ಲೇ ನಮ್ಮ ಜಮೀನ್ ಹತ್ರ ದನ ಇಟ್ಕೊಂಡು ಹೋಗ್ತಾರೆ. ಪಾಪ ಮಾತು ಬರೋದಿಲ್ಲ, ಮೂಕ ಇವಯ್ಯ. ಸುಮ್ಮನೆ ನಮ್ಮ ಮನೆಯವ್ರು ಕೇಳಿದ್ರು, ನಿಮ್ಮ ಕರುನ ನಮ್ಮ ಕರುಗೆ ಜೊತೆ ಮಾಡ್ಕೋತೀವಿ, ಕೊಡ್ತೀಯಾ ಹೊಲ ಉಳಕ್ಕೆ ಅಂತ ಅಂದ್ಬಿಟ್ಟು. ಅವಯ್ಯ ವಿಡಿಯೋ ಮಾಡೋದು ನೋಡಿ ಫ್ರೆಂಡ್ಸ್ ಯಾವ ಥರ ಆಗ್ತೈತಿ ಅಂತ ಅಂದ್ಬಿಟ್ಟು. ನನಗಂತೂ ಮೂಗರು ಭಾಷೆನೂ ಅರ್ಥ ಆಗೋದಿಲ್ಲ, ಮೂಗರ ಜೊತೆ ಮಾತಾಡೋಕ್ಕೂ ಬರೋದಿಲ್ಲ ಫ್ರೆಂಡ್ಸ್. ಇವ್ರು ಮೂಗರು ಅನ್ನೋದಷ್ಟು ಬಿಟ್ಟರೆ ಇವ್ರ ಬುದ್ಧಿ ತುಂಬ ಶಾರ್ಪಾಗಿರುತ್ತೆ. ಹೋದ ವರ್ಷ ಕೂಡ ಹಿಂಗೆ ಗುತ್ತಿಗೆ ಕುಯ್ಲು ಕೊಟ್ಟು ಅವರು ಭತ್ತ ಕೂದ್ಬಿಟ್ಟು ಹೋದ್ರು ಫ್ರೆಂಡ್ಸ್. ಏನೋ ಮಳೆ ಮೋಡ ಎಲ್ಲ ಬೀಳೋದು, ನಾವು ಭತ್ತ ಹಾಳಾಯ್ತದೆ ಅಂತ ಅಂದ್ಬಿಟ್ಟು ಅವರು ಎಷ್ಟು ಕೇಳ್ಕೊಂಡ್ರು ಕರೆಕ್ಟ್ ಟೈಮ್ಗೆ ಬಂದು ಭತ್ತನ ಬಡ್ಕೊಡ್ಲಿಲ್ಲ. ಆವಾಗ ಮಳೆಯೆಲ್ಲ ಜಾಸ್ತಿ ಇತ್ತಲ್ವ ಫ್ರೆಂಡ್ಸ್. ಅವಾಗ ಏನು ಮಾಡ್ದು, ನಾವೇನೇ ಒಂದು 4-5 ಜನ ಆಳುಗಳನ್ನ ಕರ್ಕೊಂಡು ಭತ್ತ ಎಲ್ಲನೂ ಒಂದಕ್ಕೆ ಹೊರೆ ಮಾಡಿ ಗುಡ್ಡೆ ಮಾಡಿಕೊಂಡು ಆಮೇಲಿಂದ ಭತ್ತ ಹೊಡೆಯೋ ಮಿಷಿನ್ ಟ್ಯಾಕ್ಟ್ರ್ ಇರುತ್ತಲ್ಲ, ಅದನ್ನ ತಂದು ಭತ್ತ ಮತ್ತು ಹುಲ್ಲು ಎರಡನ್ನೂ ಕೂಡ ಬಿಡಿಸ್ಕೊಂಡು. ಇದು ನಾಟಿ ಇದು ಮಾಮೂಲಿ ಒಂದಲ್ಗ ಬಿಸಿಲು ಕಾಣ್ತಾನೆ ಇಲ್ಲ. ಬೇರೆ ಕಿತ್ಕ ಬಂದ್ರೆ ನಿಂತದ. ಇದೇನು ಅಲ್ಲಲ್ಗೆ ಎಣ್ಕೊಂಡದೆ ಫ್ರೆಂಡ್ಸ್. ಇದು ನಮ್ಮ ಗದ್ದೆ ಒಳಗೆ ಒಂದಲ್ಗನ್ ಸೊಪ್ಪು ಬಿಟ್ಟಿದೆ. ಇವಾಗ ಕಿತ್ಕ ಹೋಗ್ತಾ ಇದ್ದೀನಿ ಮನೇಲಿ ನೆಡಕ್ಕೆ ಅಂದ್ಬಿಟ್ಟು. ಈ ಒಂದಲ್ಗ ಸೊಪ್ಪನ್ನ ಬ್ರಾಹ್ಮಿ ಸರಸ್ವತಿ ಅನ್ನೋ ಹೆಸರಿಂದೆಲ್ಲ ಕರೀತಾರಂತೆ. ಇದು ಭತ್ತದ ಗದ್ದೆಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಮತ್ತು ಅಡಿಕೆ ತೋಟಗಳಲ್ಲಿ ಜಾಸ್ತಿ ಬೆಳೀತದೆ ಫ್ರೆಂಡ್ಸ್. ಇಲ್ಲೆಲ್ಲೈತೆ ಬೇರು ಅನ್ನೋದೇ ಗೊತ್ತಾಗ್ತಿಲ್ಲ, ಸುತ್ತ ಉದ್ದಕ್ಕೂ ಎಣ್ಕೊಂಡು ಹೊಂಟೋಗ್ಬಿಟ್ಟೈತೆ. ಈ ಸೊಪ್ಪನ್ನ ಮಕ್ಕಳಿಗೆ ತಿನ್ನಕೊಟ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಸಾಂಬಾರು, ಪಲ್ಯ ಅಥವಾ ಚಟ್ನಿ ಈ ಥರ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಬೇಡಿ, ನಾನು ಕೂಡ ಬೇರೆ ಕಡೆ ನೋಡಿನೇ ನಿಮಗೆ ಹೇಳ್ತಾ ಇರೋದು. ಗದ್ದೆ ಎಲ್ಲನೂ ಸುತ್ತ ಕೂದಾಯಿತು ಫ್ರೆಂಡ್ಸ್. ಅವರು ಮಿಷಿನವ್ರಿಗೆ ಫೋನ್ ಮಾಡಿದ್ವಿ, ಅವರು ಕೂಡ ಫ್ರೀ ಇದ್ದರು ಅಂತ ಅಂದ್ಬಿಟ್ಟು ಅವತ್ತೇ ಬಂದರು. ಸೊ ಇವಾಗ ಇವ್ರು ಕುಯ್ತಾ ಇದ್ದಾರೆ. ನಾನು ಇವಾಗ ಊಟ ತರಬೇಕಂತ ಕೇಳಿದ್ವಿ. ಅವ್ರೇನು ಊಟ ಬೇಡ, ಟೀ ತೊಗೊಂಡು ಬನ್ನಿ ಸಾಕು ಅಂದರು. ಸೊ ಇವಾಗ ಟೀ ತರೋಕ್ಕೆ ಅಂತಂದ್ಬಿಟ್ಟು ನಾನು ಮನೆಗೆ ಹೊರಟಿದ್ದೀನಿ. ಬಿಸಿಲು ಅಂದರೆ ಹೆವಿ ಬಿಸಿಲು ಫ್ರೆಂಡ್ಸ್. ಈ ಬಿಸಿಲಲ್ಲಿ ನನ್ನ ಮಗಳು ಕೆಲಸ ಮಾಡೋಳು ಅಂತ ಅನಿಸ್ತಾಳೆ. ಮೊದಲೇ ಬೇಸಿಗೆ ಬಿಸಿಲು ಬೇರೆ, ಹೆಂಗಿರುತ್ತೆ ಬಿಸಿಲಿನ ಹವಾ ಅಂತಂದರೆ ಅದು ಜಮೀನಲ್ಲಿ ಹೋಗಿ ಕೆಲಸ ಮಾಡೋರಿಗೆ ಗೊತ್ತು ಹೆಂಗೆ ಸುಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ನಾವು 3/4 ಎಕರೆ ಹಾಕಿರೋದ್ರಿಂದ ಏನೋ ಒಂದು 2-3 ಗಂಟೆ ಅಷ್ಟರಲ್ಲಿ ಕ್ಲಿಯರ್ ಮಾಡ್ತಾರೆ.
ಸೀಗಡಿ ಕಲರ್ ಅದೇ ಸೀಗಡಿ ಕಲರ್ ಮಿಡ್ತೆ ಐತೆ ಪಿಂಕ್ ಕಲರು ಹಾಕೊಂಡು ತಿಂತೆ ಅಂದ್ರೆ ಎಷ್ಟು ತಿಂದಿಯಾ ಬೇಡ ಮತ್ತೆ ಅದನ್ನೇ ಕಿಟ್ಕೊ ಬಂದಿದ್ದೀ ತೋರ್ಸಕ್ಕೆ ವಿಡಿಯೋಗೆ ಕುಡ್ಲುಬೇ ಹೋಯ್ತದೆ ಇನ್ನೇನು ಕುಡ್ಲು ಬಾಯಿ ಹೋಯ್ತದೆ ನಿಮ್ಮ ಅಪ್ಪ ಮೇಲೆ ತಗತ್ತದೆ ವಿಚಾರಣೆಯ ಕುಡ್ಲು ಬಾಯಲ್ಲೇ ಯಾರು ತೆಗ್ದಿರೋರು ಅಂತ ಎಲ್ಲಾದ್ರೂ ಒಂದು ಸ್ವಲ್ಪ ಕೂಳೆ ಆಗದೆ ತಡ ಫ್ರೆಂಡ್ಸ್ ಆಡು ಕೋರಿಯವರು ಹೊಡ್ಕೊಂಡು ಓಡ್ ಬಂದ್ಬಿಡ್ತಾರೆ ಮತ್ತೆ ಇನ್ನೂ ಅರ್ಧ ಕೋಸ್ ಕಡ್ದಿದ್ರೆ ಅರ್ಧ ಕೋಸ್ ಕಡ್ದಿಲ್ಲ ಬಿಟ್ಕೊಂಡು ಕುಂತಿದ್ದೀರಿ ಹೊಲಿಕೆಲವ ತಿಂದಾನೆ ಹೋಯ್ತೇವೆ ಹೊಲಿಕೆ ಇಲ್ಲ ಇವಾಗ ಮನೆಗೆ ಹೊರಟಿದ್ದೀನಿ ಟೀ ತಗೊಂಡು ಮತ್ತೆ ನಮ್ಮ ಮನೆಯವರಿಗೆ ಊಟ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ಜಮೀನಿಂದ ತರೋದಕ್ಕೆ ಎಲ್ಲ ಬತ್ತಿ ಬಾಳೆಕಾಯಿ ಆಗೋಗ್ಬಿಟ್ಟಿತ್ತು ಅದಕ್ಕೆ ಒಂದು ಲೋಟಕ್ಕೆ ನೀರು ಹಾಕಿ ಇಟ್ಬಿಟ್ಟು ಬಂದಿದೆ ಸೊ ಇವಾಗ ಊಟ ಟೀ ಎಲ್ಲ ಮುಗೀತು ಭತ್ತದ ಗದ್ದೆ ಕೂಡ ಕುಯ್ದಾಯಿತು ಫ್ರೆಂಡ್ಸ್ ಇನ್ನೂ 2 ಗದ್ದೆ ಬ್ಯಾಲೆನ್ಸ್ ಇತ್ತು ಅಷ್ಟೇ ನಾನಿವಾಗ ಊಟದ ಪಾತ್ರೆ ಎಲ್ಲ ತಗೊಂಡು ಮನೆಗೆ ಬಂದೆ ಸಾಯಂಕಾಲ ನಮ್ಮ ಯಜಮಾನ್ರು ಪುರಿ ಒಗ್ಗರಣೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪುರಿ ಒಗ್ಗರಣೆ ಮಾಡ್ತಾ ನಿಂತಿದ್ದಾರೆ ಟೀ ಜೊತೆಗೆ ಕುಡಿಯೋಕ್ಕೆ ಸೊ ನಾನು ತಂದಿದ್ನಲ್ಲ ಒಂದೆಲ್ಗೆ ಸೊಪ್ಪು ಅದನ್ನು ಇಲ್ಲಿ ಒಂದು ವೇಸ್ಟ್ ಬಾಟಲ್ಗೆ ಹಾಕ್ತಾಯಿದ್ದೀನಿ ಕಲ್ಲಂಗಡಿ ಬೀಜ ಹಾಕಿದೆಲ್ಲ ಹುಟ್ಟಿದದ ಬೆಳೆದಿವಲ್ಲಿ ಸುಮಾರಾಗಿ ಅಲ್ಲಿ ಕಾಯಿ ಬಿಟ್ಬಿಡದೆ ಟ್ರೈಯಲ್ಲೇ ನಾಳೆ ಕಣ್ಣಾದರೂ ಆಯಿತು ಎಲ್ಲ ಗಿಡನೂ ನೆಡಬೇಕು ಎಷ್ಟು ಗಿಡ ತಂದಿನಿ ಗೊತ್ತಾ 5 ನೋಡಿ ಫ್ರೆಂಡ್ಸ್ ಇದು ಮನೆ ಚಾಕು ಹಳೆ ಚಾಕು ತೊಳಿತೀವಿ ತಾನೆ ತೊಳೆದ್ಬಿಡ್ರೆ ಆ ಬೇರಿಲ್ದೇ ಇರೋದು ಅಲ್ಲೇ ಅರ್ಧ ಒಣಗೋದಂಗೆ ಆಗದೆ ಅದಕ್ಕೆ ಸುಮ್ಮನೆ ಮಣ್ಣೊಳಗೆ ಚುಚ್ಚಿದೆ ಒಂದಲ್ಗ ನೆಡ್ತಾ ಇದೆಲ್ಲ ಪೂರ್ತಿ ಬೇರೆ ತಾನೆ ಇದು ಕಟ್ ಮಾಡಿ ಚಿಂಟ ಕುಟ್ಟ ಹಾಕ್ಬೇಕು ಸುಮ್ಮನೆ ಚುಚ್ಚಿ ಜವನ ಚೆನ್ನಾಗದೆ ಅದು ಬೇರಿತಲ್ಲ ಅದು ಕಡ್ಡಿ ಚುಚ್ಚೋದು ಏನು ಬೇಡ ಅದು ಒಂದು ಸ್ವಲ್ಪ ನೀರು ಕುಡ್ದು ನಿಂತ್ಕೊಂಡ್ರೆ ಏನು ಹೇಳ್ತದೆ ಅದೇ ಇವಾಗ ಬಾಡೋದಂಗೆ ಆಗೋದಲ್ಲ ಅದಕ್ಕೆ ಇದರಲ್ಲಿ ಬೇರೆ ಯಾವುದು ಸೊಪ್ಪು ಯಾವುದು ಅನ್ನೋದೇ ಗೊತ್ತಿಲ್ಲ ಕೆಳಗಡೆ ಹೋಲ್ ಮಾಡಬೇಕೀಗೈತೆ ಮೊದಲೇ ಹೋಲ್ ಮಾಡ್ಕೋಬೇಕಾಗಿತ್ತು ನೋಡೋಣ ನಿಂತ್ಕೊಳ್ತಾ ಇಲ್ವಾ ಅಂತ ತಣ್ಣಗ ಹೋಯ್ತೆ ನೀರು ಸೂಪರ್ ನಾನು ಕಾಯಿಸ್ಕೊ ಬಂದೆ ತೂತ್ ಮಾಡೋದಂತ ಅದು ತಣ್ಣಗಾಗದೆ ಕಿತ್ತೆ ಹೋಯ್ತು ಕಿತ್ತೋಗ್ಲಿ ಬಿಡಿ ಏನು ಮಾಡ್ತಿ ತೂತಾದರೆ ಸರಿತಾನೆ ನೀರು ಹೋಗೋಕ್ಕೆ ಈ ಗಿಡ ಇನ್ನೂ ಸುಧಾರಿಸ್ಕೋಬೇಕು ಅಂದರೆ 1-2 ದಿನ ಬೇಕು ಸೊ ಇವಾಗ ಸಂಜೆ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ನಾನಿವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹಲಸಿನಕಾಯಿ ಅವರೆಕಾಳು ಸಾಂಬಾರಿತ್ತು ಸೊ ಅದು ಮಧ್ಯಾಹ್ನ ಸರಿಯಾಯಿತು ಇವಾಗ ಸಂಜೆಗೆ ಒಂದು ಸ್ವಲ್ಪ ಸಾಂಬಾರಿತ್ತು ಸೊ ಅದಕ್ಕೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲನೂ ಮೊಟ್ಟೆ ಹಾಕಿ ಫ್ರೈ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆಯೇ ನುಗ್ಗೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಒಗರು ಬರುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಬಿಸಿನೀರಲ್ಲಿ ಬೇಯಿಸಿ ತೆಗೆದಿದ್ದೀನಿ ಮತ್ತು ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲವನ್ನು ಕೂಡ ನೀರಿನ ಅಂಶ ಇಲ್ಲದೆ ಇರೋ ಥರ ಒಗ್ಗರಣೆಯಲ್ಲಿ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಬೇಡ ಅಂತ ಅನ್ನೋರು ಬೇಕಾದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು ಸೊ ಇವಾಗ ನೀಟಾಗಿ ಮೊಟ್ಟೆ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು ದಪ್ಪ ಉರಿಲಿ ಬೇಯಿಸಬಾರ್ದು ಯಾಕೆಂದರೆ ಮೊಟ್ಟೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಸ್ವಲ್ಪ ಸಣ್ಣ ಉರಿ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು
ಎಷ್ಟು ಉದುರಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇದಾಗಿದೆ. ಸೊ ನಾನು ರವೆ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ. ನಮ್ಮನೆ 7 ಮೆಂಬರ್ಸ್ ಇರೋದ್ರಿಂದ ಎಲ್ರಿಗೂ ಒಂದೊಂದು ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 1 ಕಪ್ಪಷ್ಟು ರವೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಂತಂದರೆ ಏನು ಅಂದ್ಕೊಂಡ್ರ, ಒಣಮೆಣ್ಸಿಕಾಯಿನ ಪುಡಿ ಮಾಡಿ ಇಟ್ಕೊಂಡಿರೋದು, ಮತ್ತು ತುರಿದಿರೋಂಥ ಕ್ಯಾರೆಟು, ಈರುಳ್ಳಿ ಕಟ್ ಮಾಡಿರೋದು ಸಣ್ಣದಾಗಿ, ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಉಪ್ಪು, ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಕಲಿಸ್ಕೋಬೇಕು. ಇವಾಗ ನೀಟಾಗಿ ಕಲಸಿದ್ದಾಗಿದೆ. ಸೊ ನಾನಿಲ್ಲಿ ತವಾನ ಕಾಯಕ್ಕಿಟ್ಟಿದ್ದೆ. ಬೇಕು ಅಂದರೆ ಫಸ್ಟ್ಗೆ ನೀವು ತವಾಗೆ ಒಂದು ಸ್ವಲ್ಪ ಎಣ್ಣೆನ ಚುಮ್ಕಿಸ್ಕೊಂಡು ಆಮೇಲಿಂದ ಈ ಥರ ಬಳ್ಕೋಬೇಕು ಫ್ರೆಂಡ್ಸ್, ಹರಳೆ ಮೇಲೆ. ಅದು ಕೈಗೆ ಅಂಟ್ಕೋತಾ ಇರುತ್ತೆ. ಇವಾಗ ಒಂದೊಂದು ಸ್ವಲ್ಪ ನೀರನ್ನ ಕೈಗೆ ಮಾಡ್ಕೊಂಡು ಈ ಥರ ಬಳಿದ್ರೆ ರೊಟ್ಟಿ ನೀಟಾಗಿ ಬರುತ್ತೆ. ಮತ್ತು ಸ್ವಲ್ಪ ಮೇಲ್ಗಡೆ ಹಾಗೆಯೇ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಮಕ್ಳುಗಳು ಲಂಚ್ ಬಾಕ್ಸ್ಗೂ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ವೆಜಿಟೇಬಲ್ ಎಲ್ಲ ಹಾಕಿರೋದ್ರಿಂದ ಅವ್ರಿಗೆ ಎತ್ತಿ ಸಪ್ರೇಟ್ ಇಡುವಷ್ಟು ಟೈಮ್ ಸಿಗೋದಿಲ್ಲ. ತುಂಬ ರುಚಿಯಾಗಿರುತ್ತೆ ಮತ್ತು ರವೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಇದರಲ್ಲಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಹಾಕಿ ಅಲ್ಲಲ್ಲೇ ಕೊಟ್ಟೆ. ಎಲ್ರದ್ದು ಊಟ ಆಯಿತು. ಇನ್ನು ಬ್ಯಾಲೆನ್ಸು ನಾನು ಮತ್ತು ನನ್ನ ಮಗಳು ಲಾಸ್ಟು ಇನ್ನು ಉಳ್ಕೊಂಡಿರೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡಬೇಡಿ ಫ್ರೆಂಡ್ಸ್, ತುಂಬ ಫೀಲ್ ಆಗುತ್ತೆ. ಬೇಕಿದ್ರೆ ಸಬ್ಸ್ಕ್ರೈಬ್ ಜಾಸ್ತಿನೇ ಮಾಡಿ, ಯಾಕೆಂದರೆ ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ನನಗೂ ಖುಷಿಯಾಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಆಸೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.